ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ವಿಧಾನಸಭೆಯ ಕಲಾಪಗಳು ಬೆಳಗಾವಿಯ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇದೆ. ಅನುಭವ ಮಂಟಪದ ತೈಲ ಚಿತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಅನುಭವ ಮಂಟಪವನ್ನು ಯಾವ ರೀತಿಯಾಗಿ ಅಪವ್ಯಾಖ್ಯಾನ ಮಾಡಲಾಗ್ತಾ ಇದೆ, ಆ ಸಂದರ್ಭದಲ್ಲಿ ರಾಜಕಾರಣಿಗಳಿಂದ ಏನೇನು ಅಪವ್ಯಾಖ್ಯಾನಗಳಾಗಿದೆ ಎನ್ನುವುದನ್ನು ತಿಳ್ಕೊಳ್ಳೋಣ. ಮೊದಲು ಮುಖ್ಯಮಂತ್ರಿಗಳಿಂದ ಅಪವ್ಯಾಖ್ಯಾನಗಳಾಗುತ್ತಾ ಇದೆ. ಯಾವುದು? ಮೊದಲನೇದು ಕರ್ಮ ಸಿದ್ಧಾಂತದ ಬಗ್ಗೆ ಅಪವ್ಯಾಖ್ಯಾನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ ಮತ್ತು ಮುಂದುವರಿಸ್ತಾನೆ ಇದ್ದಾರೆ. ಅವ್ರು ನಾವು ತಿಳಿದಿದ್ದೇ ಸತ್ಯ ಅಂತೇಳಿ ಯಾರು ಏನು ಹೇಳಿದ್ರು ಅದನ್ನು ಕೇಳಕ್ಕೆ ಸಿದ್ರಿಲ್ಲ. ಅವರು ನಾ ತಿಳಿದಿದ್ದೇ ಸತ್ಯ ಅಂತೇಳಿ ಅವರು ಹೊಡಿತಿರ್ತಾರೆ ಪಟಾಕಿ. ಸರಿ, ಅವರು ಏನು ಕರ್ಮದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಕರ್ಮ ಅನ್ನುವುದು ಸುಳ್ಳು. ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ, ಅದಕ್ಕೆ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀರಿ, ನಮ್ಮನ್ನೆಲ್ಲ ನಂಬಿಸಿದ್ದಾರೆ. ಅದು ಸುಳ್ಳು ಅಂತ. ಕರ್ಮ ಅಂದರೆ ಮೊದಲ ಅರ್ಥ ಏನು, ಶಬ್ದಶಃ ಅರ್ಥ ತಿಳ್ಕೊಳ್ಳೋಣ. ಕ್ರಿಯೆಯ ಪರಿಣಾಮವೇ ಕರ್ಮ ಅಂತ ಅರ್ಥ. ಕರ್ಮ ಅಂದರೆ ಕ್ರಿಯೆಯ ಪರಿಣಾಮವೇ ಕರ್ಮ. ಕ್ರಿಯೆಯ ಪರಿಣಾಮ ಅಂದ್ರೇನು? ಈಗ ಬೀದಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ಎದುರಿಗೆ ಯಾರಾದರೂ ನಮ್ಮ ಪರಿಚಿತರು ಒಬ್ಬರು ಸಿಗ್ತಾರೆ. ಆಗ ನಾವು ಸ್ಮೈಲ್ ಮಾಡಿದರೆ ಅವರು ಸ್ಮೈಲ್ ಮಾಡ್ತಾರೆ, ನಾವು ನಕ್ಕರೆ ಅವರು ನಗ್ತಾರೆ, ನಾವು ಅಣಕಿಸಿದರೆ ಅವರು ಅಣಕಿಸ್ತಾರೆ. ನಾವು ಪ್ರೀತಿ ಗೌರವದಿಂದ ಏನ್ರಿ ಚೆನ್ನಾಗಿದ್ದೀರಾ ಅಂದರೆ ಅವರು ಪ್ರೀತಿಯಿಂದ ಏನ್ರಿ ಚೆನ್ನಾಗಿದ್ದೀರಾ ಅಂತಾರೆ. ನಾವು ಅವ್ರಿಗೆ ಒಂದು ಕ್ಯಾನ್ ಹೊಡಿಲಿಕ್ಕೆ ಹೋದ್ರೆ ಅವರು 2 ಕ್ಯಾನಲ್ಲಿ ನೋಡಿತಾರೆ. ಇದೇ ಪ್ರತಿಕ್ರಿಯೆ, ಕ್ರಿಯೆಗೆ ಪ್ರತಿಕ್ರಿಯೆ. ಇದು ವರ್ತಮಾನ. ಎಂಥ ಕ್ರಿಯೆ ಪ್ರತಿಕ್ರಿಯೆಗಳು 3 ಕಾಲದಲ್ಲಿ ಪ್ರಕಟ ಆಗ್ತಾವೆ. ಈಗ ತಪ್ಪಿಸ್ಕೊಂಬಿಟ್ರಪ್ಪ, ಕ್ರಿಯೆಗೆ ಪರಿಣಾಮಗಳನ್ನು ಅನುಭವಿಸೋದು ತಪ್ಪಿಸ್ಕೊಂಬಿಟ್ಟಾಗ ಅದು ಭೂತ, ಭವಿಷ್ಯ, ವರ್ತಮಾನ, ಹೀಗೆ 3 ರೀತಿಯಲ್ಲಿ ಈ ಕರ್ಮಗಳು ಮನುಷ್ಯನ ಜೀವನದಲ್ಲಿ ಪ್ರಕಟವಾಗುತ್ತವೆ. ಈಗ ಉದಾಹರಣೆಗೆ ಸಿದ್ದರಾಮಯ್ಯನವ್ರನ್ನೇ ತಗೊಳ್ಳೋಣ. ಅವರು 5 ಗ್ಯಾರಂಟಿಗಳನ್ನು ಕೊಟ್ಟರು ವರ್ತಮಾನದಲ್ಲಿ. ಅದರ ಪರಿಣಾಮ ಏನಾಯಿತು? ಜನರು ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿದರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಪ್ರಮುಖ ಕಾರಣ ಏನಪ್ಪ ಅಂತೇಳಿದರೆ ಅವರು 5 ಗ್ಯಾರಂಟಿಗಳನ್ನು ಅವರು ಪ್ರಕಟ ಮಾಡಿದರು. ಅಷ್ಟೇ ಅಲ್ಲದೆ ಪರಿಣಾಮಕಾರಿಯಾಗಿ ಜನರಿಗೆ ಅದನ್ನು ತಮ್ಮ ಭಾಷಣದ ಮೂಲಕ ನಾವು ಇದನ್ನು ಆಚರಣೆಗೆ ತರ್ತೀವಿ ಅಂತೇಳಿ DKC ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡಿ ಜನರಲ್ಲಿ ಚೆನ್ನಾಗಿ ಪರಿಣಾಮಕಾರಿಯಾಗಿ ಭಾಷಣ ಮಾಡಿ ಜನರಿಗೆ ಮುಟ್ಟಿಸಿದ್ರು. ಅದಕ್ಕೆ ಕಾಂಗ್ರೆಸ್ಸು 136 ಸಂಖ್ಯೆಯಲ್ಲಿ ಚುನಾವಣೆ ಆಯಿತು. ಮರು ಚುನಾವಣೆಯಲ್ಲಿ ಮತ್ತದು 3 ಆಯ್ಕೆಯಾಗಿ 138 ಆಯಿತು. ಇದು ಕಾಂಗ್ರೆಸ್ಸಿನ ಶಕ್ತಿ, ಕ್ರಿಯೆಯ ಪರಿಣಾಮ. ಇದೇನದಲ್ಲ, ಇದು ವರ್ತಮಾನದ ಕರ್ಮದ ಫಲ. ಇದು ಈ ಕರ್ಮದ ಫಲ 3 ರೀತಿಯಲ್ಲಿ ಬರ್ತದೆ. ವರ್ತಮಾನ, ಭೂತ, ಭವಿಷ್ಯ 3 ರೀತಿಯಲ್ಲಿ ಕರ್ಮಗಳು ಮನುಷ್ಯನಿಗೆ ಬರ್ತವೆ. ಈಗ ಅವರು ಪಡೆದಿರ್ತಕ್ಕಂಥದ್ದು ಗ್ಯಾರಂಟಿ ಎಫೆಕ್ಟು, ವರ್ತಮಾನದ ಎಫೆಕ್ಟು, ಕ್ರಿಯೆಯ ಪರಿಣಾಮ. ಇನ್ನು ನಂತರ ಅವರು ಹೇಳ್ತಾರೆ, ಹಾಗಾದರೆ BJP ಯಾಕೆ ಯಶಸ್ವಿ ಆಗಲಿಲ್ಲ ಅಂದರೆ ಅವರಲ್ಲಿ ಮುಖ್ಯವಾಗಿ ಲೀಡರ್ಶಿಪ್ಪನ್ನು ಗೌರವಿಸಲಿಲ್ಲ. ಅವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಚುನಾವಣಾ ನಾಯಕತ್ವವನ್ನು ಕೊಟ್ಟು ಅವ್ರನ್ನ ಗೌರವಿಸಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಕಾಲೆಳೆಯೋಕ್ಕೆ ಶುರು ಮಾಡಿದರು. ಯಡಿಯೂರಪ್ಪ ಪೂರ್ಣ ಪ್ರಮಾಣದಲ್ಲಿ ಗೆದ್ದು ಬಿಟ್ಟರೆ ನಮ್ಮ ಜೂಟ್ ಅವನೇ ಹಿಡಿತಾರೆ ಅಂತೇಳಿ ಅವ್ರಿಗೆ ಒಂದು 40 ಭಾಗ ಅಧಿಕಾರ ಕೊಟ್ಟರು. ಇನ್ನು 60 ಭಾಗ ಬೇರೆಯವರು ಹಿಡ್ಕೊಂಡ್ರು. ಆ ಪರಿಣಾಮವಾಗಿ ಅದರ ಫಲ BJPಗೆ ಸಿಕ್ತು. ಕರ್ಮ ವಿಚಾರವಾಗಿ ಬಸವಣ್ಣನವರು ಅನೇಕ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. 2 ವಚನಗಳನ್ನು ಇಲ್ಲಿ ಉದಾಹರಿಸುತ್ತೇವೆ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದು, ತಾನಾವ ಲೋಕದೊಳಗೆ ತೆಡೆಯೂ ಬಿಡದು,
ಕರ್ಮ ಫಲ ಒಡಗೂಡಿ ಕೂಡಲ ಸಂಗಮ ದೇವಂಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ. ಈ ವಚನದಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ, ನೀ ಪಂಡಿತ ಇರು, ಮೂರ್ಖ ಇರು. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದು. ಕರ್ಮಗಳಲ್ಲಿ 3 ಪ್ರಕಾರ. ಸಂಚಿತ ಕರ್ಮ ನಾವು ಮಾಡಿದ ಪಾಪ ನಾವು ಊಟ ಮಾಡಬೇಕು ಅಂತ ಹೇಳ್ತದೆ. ಪ್ರಾರಬ್ಧ ಕರ್ಮ ನಾವು ಭೋಗಿಸ್ತೀವಿ, ಅದು ಹೋಗೋದೇ ಇಲ್ಲ ಅಂತಾರೆ. ಹೀಗೆ ಬಸವಣ್ಣನವರು ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಕರ್ಮಗಳನ್ನು ಅದು ಹಿಂದಿನ ಜನ್ಮ ಇರ್ಬೋದು, ಯಾವ ಜನ್ಮ ಇರ್ಬೋದು, ನಾವು ಅನುಭವಿಸಿದಾಗಲೇ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ನಮ್ಮಿಂದ ಹೋಗ್ತದೆ ಅನ್ನತಕ್ಕಂಥ ಮಾತನ್ನು ಬಸವಣ್ಣನವರು ಈ ವಚನದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅನೇಕರು ಕರ್ಮ ಸಿದ್ಧಾಂತ ಸುಳ್ಳು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿಧಾನಸಭೆಯಲ್ಲಿ ಮಾತನಾಡ್ತಾ ಕರ್ಮ ಸಿದ್ಧಾಂತ ಸುಳ್ಳು, ನಂಬಿಸಿಕೊಂಡು ಬರಲಾಗಿದೆ, ಶಿವಶರಣರು ಅದನ್ನು 12ನೇ ಶತಮಾನದ ಶಿವಶರಣರು ಒಪ್ಪಿಲ್ಲ ಎನ್ನತಕ್ಕಂಥ ಮಾತನ್ನು ಅವರು ವಿಧಾನಸಭೆಯಲ್ಲಿ ಪ್ರತಿಪಾದನೆ ಮಾಡಿದರು. ಆದರೆ ಬಸವಣ್ಣನವರು ವಚನಗಳನ್ನು ಎಷ್ಟು ವಚನಗಳನ್ನು ಕೊಡಲಿ, ವಿಡಿಯೋ ಭಾಳ ಉದ್ದ ಆಗೋದ್ರಿಂದ ಬಹಳ ವಿವರಣೆಗಳನ್ನು ಕೊಡಲ್ಲ. ಇನ್ನೊಂದು ವಚನವನ್ನು ಉದಾಹರಿಸ್ತೇನೆ ಬಸವಣ್ಣನವ್ರದ್ದೇ. ಭವ ಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ, ಅರಿದೆಡೆ ಈ ಸಂಸಾರವ ಹೊದ್ದಲ್ಲಿದ್ದೇನೆ ಕೂಡಲ ಸಂಗಮ ದೇವ. ನನಗೆ ತಿಳುವಳಿಕೆ ಇದ್ದರೆ ನಾನು ಈ ಸಂಸಾರ ಜೀವನವನ್ನು ಒಪ್ಕೋತಾ ಇದ್ನ? ಯಾವುದೋ ಹಿಂದಿನ ಜನ್ಮದಲ್ಲಿ ನಾನು ದೇವರನ್ನು ಒಪ್ಕೊಂಡಿರದಿರಬಹುದು, ದೇವರನ್ನು ತೆಗಳಿರ್ಬೋದು ಲಿಂಗವ ಜರಿದನಾಗಿ, ಮತ್ತು ಜಂಗಮ ಗುರುಗಳನ್ನು ನಾನು ತೆಗಳಿರ್ಬೋದು. ಲಿಂಗವ ಜರಿದನಾಗಿ, ಲಿಂಗವ ಮರೆದನಾಗಿ, ಜಂಗಮವು ಜರಿದನಾಗಿ. ಲಿಂಗ ಜಂಗಮಕ್ಕೆ ನಾನು ವಂಚನೆ ಮಾಡಿದ್ದೆ, ಜರಿದಿದ್ದೆ, ನಿಂದ ಮಾಡಿದ್ದೆ. ಆ ಕಾರಣವಾಗಿ ನಾನೀಗ ಸಂಸಾರದಲ್ಲಿ ಹುಟ್ಟು ಬಂದಿದ್ದೇನೆ. ಅರಿದೆಡೆ ನನಗೆ ತಿಳುವಳಿಕೆ ಇದ್ದರೆ ನಾನು ಮತ್ತೆ ಹುಟ್ಟು ಬರ್ತಿದ್ನೆ, ಈ ಸಂಸಾರಕ್ಕೆ ನಾ ಬರ್ತಾ ಇದ್ನೆ ಅಂಥೇಳಿ ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ಕರ್ಮಕ್ಕೆ ಕರ್ತೃವೇ ಕಡೆ ಎಂದನ್ನೇ, ನೀ ಮಾಡಿದೆಡೆ ಆಯಿತು ಎಂದೆನ್ನೆ, ನೀ ಮಾಡಿದೆಡೆ ಹೋಯಿತು ಎಂದೆನ್ನೆ ಕೂಡಲ ಸಂಗಮ ದೇವ. ಹೀಗೆ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಕರ್ಮ ಕಾರಣವಾಗಿ ನಾವು ಈ ಜನ್ಮದಲ್ಲಿ ಹುಟ್ಟು ಬಂದಿದ್ದೇವೆ, ಕರ್ಮ ಕಾರಣವಾಗಿ ಜನ್ಮದಲ್ಲಿ ಈ ರೀತಿಯಾಗಿ ಅನುಭವಿಸ್ತಾ ಇದ್ದೇವೆ ಅಂಥೇಳಿ ಸ್ವತಃ ಬಸವಣ್ಣನವರೇ ತಮ್ಮ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನನಗೆ ಬಸವಣ್ಣನವರು ಭಾಳ ಪ್ರೀತಿ, ಶಿವಶರಣರು ಕರ್ಮ ಸಿದ್ಧಾಂತವನ್ನು ಒಪ್ಪಿಲ್ಲ ಅಂಥೇಳಿ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ, ಬೆಳಗಾವಿ ವಿಧಾನಸಭೆಯಲ್ಲಿ. ಅದು ತಪ್ಪು. ಹೀಗೆ ಅನೇಕ ತಪ್ಪುಗಳನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಂತಹ ಅನೇಕ ತಪ್ಪುಗಳಲ್ಲಿ ಅಲ್ಲಮ ಪ್ರಭುದೇವರು ತಳ ಸಮುದಾಯದಿಂದ ಜನಿಸಿದವರು, ಅದಾಗಲೇ ಸಿದ್ಧ ಆಗೋಗ್ಬಿಟ್ಟಿದೆ ಅನ್ನತಕ್ಕಂಥ ಮಾತನ್ನು HK ಪಾಟೀಲರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅವರ ಅಭಿಪ್ರಾಯ ತಪ್ಪು. ಆ ತಪ್ಪು ಅನ್ನತಕ್ಕಂಥ ಅಭಿಪ್ರಾಯವನ್ನು ನಾವು ಅಲ್ಲಗಳೆದು ಸತ್ಯವಾದ ಅಭಿಪ್ರಾಯವನ್ನು ಅಲ್ಲಮ ಪ್ರಭುದೇವರು ಮಹಾರಾಜನ ಮಗನಾಗಿ ಜನಿಸಿದ್ರು ಅನ್ನತಕ್ಕಂಥದ್ದನ್ನು ಮುಂದಿನ ವಿಡಿಯೋಲ್ಲಿ ತಿಳಿಸ್ಕೊಡ್ತೇವೆ. ನೀವೆಲ್ಲರೂ ಮುಂದಿನ ವಿಡಿಯೋಗಳನ್ನು ನೋಡಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.